ಕೇರಳದ ಉದ್ಯಮಿಗಳ ಟಾರ್ಗೆಟ್ ಮಾಡಿ ದರೋಡೆಗೆ ಯತ್ನ ಮಾಡಿರುವಂಥ ಘಟನೆ ನಡೆದಿದೆ. ಕೇರಳ ದರೋಡೆಕೋರರ ಮೇಲೆ ಈಗ ಪೊಲೀಸರು ಹದ್ದಿನ ಕಣ್ಣು ಇಟ್ಟಿದ್ದಾರೆ. ಕೇರಳದ ದರೋಡೆ ಗ್ಯಾಂಗ್ಗೆ ಕಡಿವಾಣ ಹಾಕೋದಕ್ಕೆ ಈಗ ಪ್ಲಾನ್ ರೂಪಿಸಲಾಗಿದೆ. ಗುಂಡ್ಲುಪೇಟೆ ಕೇರಳ ಮಾರ್ಗದಲ್ಲಿ ಪೊಲೀಸರು ಈಗ ಹೈ ಅಲರ್ಟ್ ಆಗಿರುವಂಥದ್ದು. ಕನ್ನೇಗಾಲ ಟೋಲ್ ಗೇಟ್ ಬಳಿ ಹೆಚ್ಚುವರಿ ಚೆಕ್ ಪೋಸ್ಟ್ಗಳನ್ನು ನಿರ್ಮಾಣ ಮಾಡಲಾಗಿದೆ. ಕರ್ನಾಟಕದಿಂದ ಕೇರಳ ಹಾಗೂ ಕೇರಳದಿಂದ ಕರ್ನಾಟಕಕ್ಕೆ ತೆರಳುವಂಥ ಮಾರ್ಗದಲ್ಲಿ ಹದ್ದಿನ ಕಣ್ಣು ಇಡಲಾಗುತ್ತೆ. ಪ್ರತಿ ವಾಹನದ ತಪಾಸಣೆ ಆಗ್ತಾ ಇದೆ. ಅವರ ವಿವರವನ್ನು ಕೂಡ ದಾಖಲು ಮಾಡಿಕೊಳ್ಳಲಾಗ್ತಾ ಇದೆ. ಕಳೆದ ತಿಂಗಳು ಚಿನ್ನದ ಉದ್ಯಮಿಯಿಂದ 10 ಲಕ್ಷ ರೂಪಾಯಿ ದೋಚಿರುವಂಥ ದರೋಡೆಕೋರರು 3 ತಿಂಗಳ ಹಿಂದೆ 1.5 ಕೋಟಿ ಚಿನ್ನಾಭರಣ ಕಳುವಾಗುತ್ತೆ. ಪದೇ ಪದೇ ನಡೀತಾ ಇರುವಂಥ ದರೋಡೆಗೆ ಈಗ ಬ್ರೇಕ್ ಹಾಕಬೇಕು ಅನ್ನೋಂಥ ಕಾರಣಕ್ಕಾಗಿ ಅದನ್ನು ಬ್ರೇಕ್ ಹಾಕಲು ಪೊಲೀಸರು ಈ ರೀತಿಯಾಗಿ ಅಲರ್ಟ್ ಮಾಡಲಾಗಿದೆ. ಎಲ್ಲ ಚೆಕ್ ಪೋಸ್ಟ್ಗಳಲ್ಲೂ ಕೂಡ ಹೈ ಅಲರ್ಟ್ ಇರುತ್ತೆ. ಎಲ್ಲವೂ ಕೂಡ ಚೆಕಪ್ ಇರುತ್ತೆ. ಅವರು ಅಂದರೆ ತಡವಾಗಿ ಬಂದು ಅಂದರೆ ಆರೋಪಿಗಳಿರ್ಬೋದು ಮತ್ತು ಯಾರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಇಬ್ಬರೂ ಕೇರಳದವರೇ. ನಮ್ಮ ಗಡಿ ಭಾಗದಲ್ಲಿ ಆಗಿದೆ ಅಂತ ಹೇಳಿದ್ದಾರೆ. ಅದು ತಡವಾಗಿ ಬಂದು ಕಂಪ್ಲೇಂಟ್ ಕೂಡ ಕೊಟ್ಟಿದ್ದಾರೆ. ಅವರು ಆರೋಪಿಗಳು ಅವ್ರಿಗೆ ಗೊತ್ತಿರೋರೇ ಇದ್ದಾರೆ. ಮತ್ತು ನಾವು FIRನ ನಿರಾಕರಣೆ ಮಾಡೋಕ್ಕೆ ಬರೋಲ್ಲ. ಆದ್ದರಿಂದ ನಾವು ಒಂದು FIR ಮಾಡಿದ್ದೀವಿ. ಮತ್ತು ಅದಕ್ಕೂ ಕೂಡ ವಿಶೇಷ ತಂಡ ರಚನೆ ಕೂಡ ಆಗಿದೆ. ಅದು ನಮ್ಮ ತನಿಖಾ ತಂಡ ಈಗಾಗಲೇ ಕಾರ್ಯಪ್ರವೃತ್ತರಾಗಿ ತನಿಖೆ ಮಾಡ್ತಾ ಇದ್ದಾರೆ. ತಕ್ಷಣದಲ್ಲೇ ಆರೋಪಿಗಳನ್ನ ಪತ್ತೆ ಮಾಡ್ತೀವಿ. ಪದೇ ಪದೇ ಆಗ್ತಾರೆ ಏನಾದ್ರು ಎಕ್ಸ್ಟ್ರಾ ಏನಾದ್ರು ಇಲ್ಲ, ಹೊಸದಾಗಿ ಇದು ಹೈವೇನಲ್ಲಿ ಆಗ್ತಾ ಇರೋದ್ರಿಂದ ಕೇರಳ ಗಡಿ ಭಾಗದಲ್ಲಿ ಆಗ್ತಾ ಇರೋದ್ರಿಂದ ಒಂದು ಹೆಚ್ಚುವರಿಯಾಗಿ ನಾವು ಚೆಕ್ ಪೋಸ್ಟನ್ನು ಮಾಡಿದ್ವಿ. ಒಂದು ವಾರ 15 ದಿನದಿಂದ ಹೆಚ್ಚುವರಿಯಾಗಿ ಒಂದು ಚೆಕ್ ಪೋಸ್ಟ್ ಮಾಡಿ ಇಲ್ಲಿ ಗುಂಡ್ಲುಪೇಟೆಯಿಂದ ನೆಕ್ಸ್ಟ್ ಒಂದು ಟೋಲ್ ಸಿಗುತ್ತೆ ನೋಡಿ, ಮದ್ದೂರು ಚೆಕ್ ಪೋಸ್ಟ್ ಅಲ್ಲ, ಇನ್ ಬಿಟ್ವೀನ್ ಇದು ಈ ಕಡೆಯಿಂದ ಹೋಗ್ಬರೋ ಒಂದು ಟೋಲ್ ಸಿಗುತ್ತಲ್ಲ, ಆ ಟೋಲ್ ಹತ್ತಿರ ಒಂದು ವಿಶೇಷವಾಗಿ